ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, 2020ರಲ್ಲಿ KSRTCಯ ಒಂದು ದಾಖಲಾತಿ ಪರಿಶೀಲನೆ ಮತ್ತು ದೇಹದಾಢ್ಯತೆ ಪರೀಕ್ಷೆಯನ್ನು ರದ್ದು ಮಾಡಿದರು. ಸೊ ಇವಾಗ ಸೆಕೆಂಡ್ ಲೀಸ್ಟ್ನ ಬಿಟ್ಟು ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ದಾಖಲಾತಿ ಪರಿಶೀಲನೆ ಮತ್ತು ದೇಹದಾಢ್ಯತೆ ಪರೀಕ್ಷೆಗೆ ಕಳುಹಿಸಿರುವ SMS ಮತ್ತು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನೀವು ಅವಕಾಶ ನೀಡಿರುವ ದಿನಾಂಕವಾರು ಅಭ್ಯರ್ಥಿಗಳ ವಿವರ ಕೂಡ ಇದೆ. ದಿನಾಂಕವಾರು ಅಭ್ಯರ್ಥಿಗಳು ಈ ಒಂದು ದೇಹದಾಢ್ಯತೆ ದಾಖಲಾತಿ ಪರಿಶೀಲನೆಗೆ ನೀವು ಹಾಜರಾಗಬೇಕಾಗಿರುತ್ತೆ. ನೀವು ನೋಡ್ಬೋದಾಗಿದೆ, ಇಲ್ಲಿ ಅರ್ಜಿ ಸಂಖ್ಯೆ ಇದೆ, ಕ್ರಮ ಸಂಖ್ಯೆ ಇದೆ, ಹೆಸರು ಮತ್ತು ಪರಿಶೀಲನಾ ದಿನಾಂಕ, ಸಮಯ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ D2000061 ಅಂತ ಕೊಟ್ಟಿದ್ದಾರೆ. ನಿಮ್ಮ ಅರ್ಜಿ ಸಂಖ್ಯೆ, ಹೆಸರು ಬಂದು ಕಿರಣ್ ಜೆ ಅಂತ. ಇವರು 14/3/2024ರಿಂದ ಈ ಒಂದು ಪರಿಶೀಲನೆಗೆ ಹಾಜರಾಗಬೇಕಾಗುತ್ತೆ. ಸಮಯ ಪ್ರಾಪರಾಗಿ ನೀವು ಎಕ್ಸಾಕ್ಟಾಗಿ 10 ಗಂಟೆಗೆ ನೀವು ಅಲ್ಲಿ ಹಾಜರಾಗಿರಬೇಕಾಗುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳು ದಯವಿಟ್ಟು ನಿಮ್ಮ ದಿನಾಂಕವಾರು ದೇಹದಾಢ್ಯತೆ ಅಥವಾ ದಾಖಲಾತಿ ಪರಿಶೀಲನೆಗೆ ಹೋಗಬೇಕಾಗಿರುತ್ತೆ. ಸುಮಾರು 140 ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ ಸೆಕೆಂಡ್ ಲಿಸ್ಟಲ್ಲಿ. 15/3/2024ರಿಂದ ಕೂಡ ಈ ಒಂದು ದೇಹದಾಢ್ಯತೆ ಪರೀಕ್ಷೆ ದಾಖಲಾತಿ ಪರೀಕ್ಷೆ ನಡೆಯುತ್ತೆ. ಅದೇ ರೀತಿ ನೋಡ್ಬೋದಾಗಿದೆ, ನೀವು ಸುಮಾರು 9 ಪುಟಗಳಲ್ಲಿ ಈ ಒಂದು ಅಭ್ಯರ್ಥಿಗಳ ಹೆಸರನ್ನು ಪಟ್ಟಿ ಮಾಡಿದ್ದಾರೆ, ಲೀಸ್ಟ್ ಮಾಡಿದ್ದಾರೆ. ಯಾರ್ಯಾರು 16ನೇ ತಾರೀಕು ಕೂಡ ಈ ಒಂದು ದಾಖಲಾತಿ ದೇಹದಾಢ್ಯತೆ ಪರೀಕ್ಷೆ ಇದೆ. ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಎಲಿಜಿಬಿಲಿಟಿ ಇದ್ದೀರಾ, ದಯವಿಟ್ಟು ಹೋಗಿ ನಿಮ್ಮ ದೇಹದಾಢ್ಯತೆ ಮತ್ತು ದಾಖಲಾತಿ ಪರೀಕ್ಷೆಯನ್ನು ಮಾಡಿ. ನೋಡಿ, ಸುಮಾರು 135 ಅಭ್ಯರ್ಥಿಗಳ ಲೀಸ್ಟ್ ಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಅರ್ಹತೆಯನ್ನು ಪರಿಗಣಿಸಿ ಈ ಒಂದು ಹುದ್ದೆಯ ಲೀಸ್ಟ್ ಬಿಟ್ಟಿದ್ದಾರೆ. ದಯವಿಟ್ಟು ಹೋಗಿ ಈ ಒಂದು ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳಿ. ದಯವಿಟ್ಟು ಯಾರಿಗೂ ಅಷ್ಟೊಂದು ಮಾಹಿತಿ ಹೋಗಿರಲ್ಲ, ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಮೊಬೈಲ್ಗೂ ಕೂಡ SMS ಬಂದಿದೆ, ಮೊಬೈಲಿಗೆ SMS ಬಂದಿಲ್ಲ ಅಂದರೆ KSRTCಯ ವೆಬ್ಸೈಟಿಗೆ ಹೋಗಿ ಈ ಒಂದು ಅರ್ಜಿ ಸಂಖ್ಯೆ ಹಾಕಿದ್ರೆ ನೀವು ಆಯ್ಕೆ ಆಗಿದ್ದೀರೋ ಇಲ್ಲ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆಯೋ ಇಲ್ವೋ ಅಂತ ಕೂಡ ತಿಳ್ಕೊಬೋದಾಗಿದೆ. ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿಯಾಗಿತ್ತು ಸ್ನೇಹಿತರೆ. ಮುಂದಿನ ಹುದ್ದೆಗಳೊಂದಿಗೆ ನಾವು ಸಿಗೋಣ ಅಂತ ಹೇಳ್ತಾ, ದಯವಿಟ್ಟು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.